ಅಪ್ಪು, ಲೇ ಅಪ್ಪು, ಏನೇ ಶಾರದಾ, ಎಲ್ಲಿ ಹೋದ್ನೆ ಆ ಮುಟ್ಟಾಳ? ಎಲ್ಲಿ ಹೋದ ಆ ಅಯೋಗ್ಯ ಅಂತ ಕೇಳಿದೆ. ಅಬ್ಬಾ, ಮಗನ ಸ್ವಲ್ಪ ಬೈದಾಕ್ಷಣ ಎಷ್ಟೊಂದು ಕೋಪ ಬಂದ್ಬಿಡುತ್ತೆ ನಿನಗೆ. ಎಲ್ಲೆಲ್ಲಿ ಏನೇನು ಹಲಾಲ್ ಕೋರ್ ಕೆಲಸ ಮಾಡ್ಕೊಂಡ್ ಬರ್ತಾನು ಅಂತ ನನಗೆ ಹೆದರಿಕೆ ಆಗ್ಬಿಟ್ಟಿದೆ. ಕೊಡಿಲಿ ಅಪ್ಪ. ಓಹೋ ಬಾಪಾ ಕುಮಾರ ಕಂಠೀರ್ವಾ. ಅಪ್ಪ ಒಂದ್ ನಿಮಿಷ. ಅದೇ ಸದಾಶಿವನಗರ 5th ಕ್ರಾಸ್ ನಂಬರ್ 219 ಕಮಿಷನರ್ ಮನೆನಾ? ಹೌದು. ಅಪ್ಪ, ಕಮಿಷನರ್ಗೆ ಮಗಳಿದಳ? ಮಗಳಾಕೆ? ಮಗ ಇದಾನ ಅಂತ ಕೇಳಬಾರ್ದಾ? ಸರಿ, ಮಗ? ಹೌದು ಇದಾನೆ. ಮಗಳು? ಅದೆಲ್ಲ ನಿನಗ್ಯಾಕೋ? ಅಲ್ರಿ, ಮಗನ ಇನ್ಫಾರ್ಮೇಶನ್ ಹೇಳಿದ್ರಿ, ಮಗಳದ್ ಹೇಳಕ್ಕೇನು? ಈಗ ನಾನ್ ಕೇಳ್ತಿದ್ದೀನಿ, ಕಮಿಷನರ್ಗೆ ಮಗಳು ಇದ್ದಾಳೆ ಇಲ್ವಾ? ಒಬ್ಬ ಮಗಳಿದ್ದಾಳೆ ಕಣೆ, ಆದ್ರೆ ಇವನು ಗೊತ್ತಾದ್ರೆ ಏನ್ ಕಿತಾಪತಿ ಮಾಡ್ತಾನೋ ಅಂತ ಭಯ. ಪದ್ದು, ನಿಮ್ಮ ಅಪ್ಪನ್ಗೆ ಆ ಟೋಪಿ ಲಾಟಿ ತಂದ್ಕೊಡಮ್ಮ, ಡ್ಯೂಟಿಗೆ ಹೊತ್ತಾಗ್ತಾ ಇದೆ. ಏನೇ 3 ಜನ ಸೇರ್ಕೊಂಡು ನನಗೆ ಟೋಪಿ ಹಾಕ್ತಾ ಇದ್ದೀರಾ? ಬಿಡಿ ಗಾಡಿನ. ಆಯ್ತು ಮೇಡಮ್, ಕಾಫಿ ಕುಡಿಯೋಕ್ಕೂ ಬಿಡಲ್ಲ. ಏನು ಸಮಾಚಾರ? ಅಮ್ಮ, ನಾ ಲವ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ ಹುಡುಗಿ, ಅವಳು ಕಮಿಷನರ್ ಮಗಳಮ್ಮ. ಅಯ್ಯೋ ನನ್ನ ರಾಜ, ಎಂತ ಒಳ್ಳೆ ಸಂಬಂಧ ಹುಡುಕಿದ್ಯೋ. ಕಾನ್ಸ್ಟೇಬಲ್ಗೆಲ್ಲ ಹೆಡ್ಡು ನಿಮ್ಮಪ್ಪ, ಇಡೀ ಪೊಲೀಸ್ನವ್ರಿಗೆ ಹೆಡ್ಡು ನಿಮ್ಮ ಮಾವ. ಲೆವೆಲು ಕರೆಕ್ಟ್ ಮ್ಯಾಚಿಂಗ್. ಅಚ್ಚರಿ ಅಣ್ಣ, ಅವಳು ನಿನ್ನ ಲವ್ ಮಾಡ್ತಿದ್ದಾಳಾ? ಇಲ್ಲ ಕಣ. ಯಾಕಂತೆ? ಗೊತ್ತಿಲ್ಲ. ಅಯ್ಯಯ್ಯೋ, ಆ ಹುಡುಗಿಗೆ ಏನಾಗಿದೆಯೋ? ಅದನ್ನೇ ಇವತ್ತು ಹೋಗ ಅವಳ ಹತ್ರ ನಾ ಕೇಳ್ತೀನಿ. ಮೊದಲು ಆ ಕೆಲಸ ಮಾಡು, ಯಾಕಂದ್ರೆ ಆದಷ್ಟು ಬೇಗ ಮುಹೂರ್ತ ಇಟ್ಬಿಡೋಣ. ಹೌದು. ಮೈ ಡಿಯರ್ ಸ್ಟೂಡೆಂಟ್ಸ್, ಸರ್ ಐಸಾಕ್ ನ್ಯೂಟನ್ ಈ ಪ್ರಪಂಚದಲ್ಲಿ ಹುಟ್ಟದೆ ಹೋಗಿದ್ದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು? ಗ್ರಾಹಂ ಬೆಲ್ ಟೆಲಿಫೋನ್ ಕಂಡುಹಿಡಿದೇ ಇದ್ದಿದ್ರೆ ಇವತ್ತಿನ ದಿವಸ ನಾವು ಮೊಬೈಲ್ ಫೋನ್ನಲ್ಲಿ ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಲೈಕ್ ದಟ್. ಥಾಮಸ್ ಆಲ್ವಾ ಎಡಿಸನ್ ಇಲ್ಲದೆ ಇದ್ದಿದ್ರೆ ನಮ್ಮ ಗತಿ ಏನಾಗ್ತಾ ಇತ್ತು? ಒಟ್ನಲ್ಲಿ ದೊಡ್ಡ ವ್ಯಕ್ತಿಗಳು ಹುಟ್ಟದೇ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ನೀವ್ಯಾರಾದ್ರೂ ಯೋಚನೆ ಮಾಡಿದೀರಾ? ನೀವು ತಲೆ ತಿನ್ನೋ ತಪ್ಪಿತ್ತು. ಯಾರೇ ಅದು ಅನಾವಶ್ಯಕವಾಗಿ ಹುಟ್ಟಿದ್ದು? ಎಕ್ಸ್ಕ್ಯೂಸ್ ಮಿ ಸರ್. ಓ ಅಪ್ಪು, ಬಾಪಾ ಬಾ, ಲೇಟ್ ಆದ್ರೂ ಪರವಾಗಿಲ್ಲ, ಬಾ ಕೂತ್ಕೋ. ನಾನು ಕ್ಲಾಸಿಗೆ ಬರಲಿಲ್ಲ, ಅರ್ಜೆಂಟಾಗಿ ಸುಚಿತ್ರನ ಹತ್ರ ಮಾತಾಡಬೇಕು, ಸ್ವಲ್ಪ ಕಳ್ಸ್ಕೊಡಿ. ಕ್ಲಾಸ್ ಮುಗಿದ ಮೇಲೆ ಮಾತಾಡಬಹುದಲ್ಲ? ಅದು ನನಗೂ ಗೊತ್ತು, ನನಗೂ ಅವಳಿಗೂ ಒಂದು ಚಿಕ್ಕ ಸೆಟಲ್ಮೆಂಟ್ ಇದೆ, ಅದಕ್ಕೆ. ಹೇಯ್ ಬಾ. ನೋಡಮ್ಮ, ಅದೇನು ಚಿಕ್ಕ ಸೆಟಲ್ಮೆಂಟ್ ಅಂತೆ, ಹೋಗಮ್ಮ. ನಾ ಹೋಗಲ್ಲ ಸರ್. ಅವಳು ಬರಲ್ವಂತಪ್ಪ. ಸರಿ ಬಿಡಿ, ಇಲ್ಲೇ ಕೇಳ್ತೀನಿ. ಅದ್ ಸರಿ, ನಾ ಹೇಳಿದ್ದೇನ್ ಮಾಡ್ದೆ? ಏನ್ ಹೇಳಿದ್ಯಪ್ಪ? ಐ ಲವ್ ಯು ಅಂತ. ಅಪ್ಪು, ಇಂಥ ಅಫೇರ್ಸ್ನೆಲ್ಲ ಕಾಲೇಜ್ ಕ್ಯಾಂಪಸ್ನಿಂದ ಹೊರಗಡೆ ಇಟ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಯಾಕೆ, ನೀವು ಮಾತ್ರ ಜುವಾಲಜಿ ಲ್ಯಾಬ್ ಇಟ್ಕೋಬೋದಾ ಸರ್? ಆದ್ರೆ ನಾ ಹಾಗಲ್ಲ. ಅವಳು ಎಸ್ ಅಂದ್ರೆ ಇದನ್ನೆಲ್ಲ ಕಾಲೇಜ್ ಆಚೆನೆ ಇಟ್ಕೋತೀನಿ. ಅಪ್ಪು, ಅವತ್ ರಾತ್ರಿ ನಿಂಗೆ ಹೊಡೆದಿದ್ರಲ್ಲ, ಅವರೆಲ್ಲ ಇವತ್ತು ಕಾಲೇಜಿಗೆ ಬಂದಿಯಾರೋ? ಬಾರೋ. ಹ್ಯಾವ್ ಅ ಬ್ರೇಕ್.